ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನ್ವಿ ಕನ್ನಡ ವ್ಲಾಗ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲೋ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನೋಡಿ, ಈಗ ನಾನು ಇಲ್ಲಿ ಒಂದು ಮಸಾಲ ಪೂರಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಗೆ ಬಾಯ್ಲ್ ಮಾಡಿರುವಂತಹ ಆಲೂವನ್ನು ಈ ರೀತಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ಮಾಡಿಕೊಂಡ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ನಾನು ಕೈಯಿಂದ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಮತ್ತು ಗೋಧಿ ಹಿಟ್ಟು ಸಪ್ರೇಟಾಗಿ ಕಾಣಬಾರ್ದು, ಆ ರೀತಿ ಚೆನ್ನಾಗಿ ನಾವು ಕೈಯಿಂದ ಒಂದು 5 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ನಾವು ಗೋಧಿ ಹಿಟ್ಟನ್ನು ಯಾವ ರೀತಿ ನಾದಿಕೊಳ್ತೀವಲ್ಲ ಆ ರೀತಿ ನಾವು ಇದನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾದಿದ್ರೆ ಈಸಿಯಾಗಿ ನಾವು ನಾದ್ಬೋದು. ಇದನ್ನು ನಾದಿದ ನಂತರ ಒಂದು 5 ನಿಮಿಷ ಅಥವಾ 10 ನಿಮಿಷದವರೆಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಈಗ ಸಣ್ಣ ಉಳ್ಳೆಯನ್ನಾಗಿ ನಾವು ಮಾಡ್ಕೊಳ್ಬೇಕು. ನಾವು ಪೂರಿಗೆ ಯಾವ ರೀತಿ ಸೈಜ್ ಉಳ್ಳೆಯನ್ನು ತಗೊಳ್ತೀವಲ್ಲ ಆ ರೀತಿ ನಾವು ತಗೊಂಡು ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕು. ನಾನು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಕಡಾಯಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಗರಂ ಆದ ನಂತರ ನಾವು ಎಣ್ಣೆಯಲ್ಲಿ ಪೂರಿಯನ್ನು ಬಿಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಪೂರಿಯನ್ನು ಬಿಟ್ಕೊಂಡ ನಂತರ ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ನಾವು ಸೌಟಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಪೂರಿ ಚೆನ್ನಾಗಿ ತಾನೇ ಈ ರೀತಿ ಉಬ್ಕೊಳ್ತದೆ. ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ. ಟೈಮೇ ಬೇಕಾಗಲ್ಲ, 1-2 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದಾಗ ಮಾತ್ರ ನೀವು ಪೂರಿಯನ್ನು ಹಾಕ್ಕೊಳ್ಬೇಕು. ಈಗ ಬರೀ ಪೂರಿ ಅಂತೂ ತಿನ್ನೋಕ್ಕಾಗಲ್ಲ, ಅದಕ್ಕೆ ನಾನು ಅದರ ಜೊತೆ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಹಾಗೆ ಒಂದು 2 ನಾನು ಬೆಂಡೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡು ಹಾಕ್ಕೊಂಡು ಒಂದು ಈರುಳ್ಳಿ ಬ್ರೌನ್ ಕಲರ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಅರಿಶಿನ, ಕೆಂಪು ಖಾರ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಮಾಡಿದ ನಂತರ ಒಗ್ಗರಣೆಯನ್ನು ನಾವು ತಣ್ಣಗಾಗೋಕ್ಕೆ ಸ್ವಲ್ಪ ಬಿಟ್ಟು ಈಗ ನಾನು ಗಟ್ಟಿಯಾಗಿರುವಂಥ ಮೊಸರನ್ನು ತೆಗೆದುಕೊಂಡಿದ್ದೀನಿ. ಮೊಸರನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಒಗ್ಗರಣೆಗೆ ಮೊಸರನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾವು ಗರಂ ಇರುವಾಗ ಮೊಸರನ್ನು ಹಾಕ್ಕೊಂಡಿದ್ರೆ ಮೊಸರು ಒಂಥರ ಒಡೆದು ಹೋಗುತ್ತೆ. ಈಗ ಕಟ್ ಮಾಡಿಟ್ಕೊಂಡಿರುವಂಥ ಬರೀ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಪೂರಿ ಜೊತೆ ಅಂತೂ ತುಂಬಾ ಟೇಸ್ಟಾಗಿರುತ್ತೆ. ನಿಮಗೆ ಈ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ಟೇಕ್ ಕೇರ್.